ಸ್ನೇಹಿತರೆ, ಇಂದು ಯಾರು ನಿಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿರತೆಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ಭಾರವಾಗದೆ ಒಂದು ಪಾಠವಾಗುತ್ತದೆ. ಪ್ರತಿದಿನ ವಿಶೇಷವಾಗದೇ ಇರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನದಲ್ಲಿ ಅತ್ಯಂತ ಆಳವಾದ ಶಾಂತಿ ಸಿಗುತ್ತದೆ. ಯಾವ ಸಮಯ ನಿಮ್ಮನ್ನು ಮೌನವಾಗಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಸ್ಪಷ್ಟಪಡಿಸುತ್ತದೆ. ಕೆಲವೊಮ್ಮೆ ಅತಿ ದೊಡ್ಡ ಆಸರೆ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಿಮ್ಮದೇ ತಿಳುವಳಿಕೆ ಮತ್ತು ತಾಳ್ಮೆಯಾಗಿರುತ್ತದೆ. ದಾರಿ ಸುಲಭವಾಗಿರುತ್ತದೆ ಎಂದು ಜೀವನ ಎಂದು ಭರವಸೆಯನ್ನು ನೀಡುವುದಿಲ್ಲ, ಆದರೆ ಪರಿಸ್ಥಿತಿ ಇದ್ದರೂ ಹೇಗೆ ನಡೆಯಬೇಕು ಎಂಬುದನ್ನು ಖಂಡಿತ ಕಲಿಸುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಗಿಂತ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ನಿರಾಳವಾಗಿರುತ್ತದೆ ಎಂಬುದು ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತದೆ. ಹಲವು ಬಾರಿ ನಿಮಗೆ ಸಿಗುವ ಮೌನವೇ ಗದ್ದಲದಿಂದ ದೂರ ಇರುವ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಯಲ್ಲಿ ಬರುತ್ತದೆ ಮತ್ತು ಅದೇ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ನಿಮ್ಮಲ್ಲಿರುವ ಒಳ್ಳೆಯತನವನ್ನು ಸಾಧಾರಣ ಎಂದು ಭಾವಿಸುವವರಿಗೆ ಆ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎಂಬುದು ತಿಳಿದಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು ಏಕೆಂದರೆ ನೀವು ಬೇರೆಯವರ ಮೇಲಲ್ಲ, ನಿಮ್ಮ ತಿಳುವಳಿಕೆಯ ಮೇಲೆ ನಂಬಿಕೆ ಇಡಲು ಕಲಿಯಲಿ ಎಂದು. ಸ್ನೇಹಿತರೆ, ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನ ನೀವೇ ಹೊರಲು ಆರಂಭಿಸುತ್ತೀರೋ ಆಗ ಭಯ ನಿಮ್ಮನ್ನು ತಡೆಯುವ ಬದಲು ಎಚ್ಚರಿಸುತ್ತದೆ. ಎಲ್ಲಾ ಸಂಬಂಧಗಳು ಜೀವನ ಪೂರ್ತಿ ಜೊತೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನ ಸರಿಯಾದ ತಿರುವಿನವರೆಗೆ ತಂದು ತಾವೇ ಹಿಂದೆ ಉಳಿಯುತ್ತವೆ. ಬೀಳಬೇಡಿ ಎಂದು ಜೀವನ ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ಧಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ನಿಮ್ಮ ಬಗ್ಗೆ ನಿಮಗೆ ಗೌರವ ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವು ಕೊಡುವುದಿಲ್ಲ. ಸ್ನೇಹಿತರೆ, ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ಮಾರ್ಗವಾಗಿರುತ್ತದೆ. ಯಾವಾಗ ನೀವು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರೋ ಆಗ ಜೀವನದ ಹೊರೆ ಹಗುರವಾಗಲು ಶುರು ಮಾಡುತ್ತದೆ. ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಾಳೆ ನಿಮ್ಮ ಸ್ಥಿರತೆಯನ್ನು ನೋಡಿ ತಾವೇ ಮೌನವಾಗುತ್ತಾರೆ. ಪ್ರತಿದಿನ ಖುಷಿಯಾಗಿರುವುದು ಕಷ್ಟವಿರಬಹುದು, ಆದರೆ ಪ್ರತಿನಿತ್ಯ ಸತ್ಯವಂತರಾಗಿರುವುದು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ನಿಮ್ಮೊಂದಿಗೆ ಜೋಡಣೆಗೊಳ್ಳುತ್ತದೆ. ಜೀವನ ನಿಮ್ಮನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ, ಅದು ಪ್ರತಿ ಅನುಭವದ ಜೊತೆಗೊಂದು ತಿಳುವಳಿಕೆ ನೀಡಿಯೇ ಮುಂದೆ ಕಳುಹಿಸುತ್ತದೆ. ನಿಮ್ಮ ಹೋರಾಟವನ್ನು ನೋಡದವರು ನಿಮ್ಮ ಯಶಸ್ಸಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಾರರು. ಕೆಲವೊಮ್ಮೆ ಮುಂದೆ ಸಾಗಲು ಗುರಿಯನ್ನು ಬದಲಿಸಬೇಕಿಲ್ಲ, ನೋಡುವ ದೃಷ್ಟಿಕೋನ ಬದಲಿಸಿದರೆ ಸಾಕು. ಯಾವಾಗ ಜನರು ನಿಮ್ಮ ಪರಿಶ್ರಮವನ್ನು ನೋಡದೆ ಕೇವಲ ಫಲಿತಾಂಶದ ಮೇಲೆ ಪ್ರಶ್ನೆ ಮಾಡುತ್ತಾರೋ ಆಗ ನಿಮ್ಮ ಪಯಣ ಸರಿಯಾದ ದಿಕ್ಕಿನಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ನಿಜವಾದ ಕೆಲಸಗಳು ಹೆಚ್ಚು ಸದ್ದು ಮಾಡುವುದಿಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಯಾವುದೇ ದೂರು ನೀಡದೆ ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತೀರೋ ಆಗ ಜೀವನದ ಅತ್ಯಂತ ಆಳವಾದ ತಿಳುವಳಿಕೆ ಬರುತ್ತದೆ. ನೆನಪಿಡಿ ಸ್ನೇಹಿತರೆ, ಪ್ರತಿ ಬಾರಿಯೂ ಮುರಿದು ಬೀಳುವುದು ಸೋಲಲ್ಲ, ಹಲವು ಬಾರಿ ಆ ಮುರಿದು ಬೀಳುವಿಕೆಯೇ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದೆ ಯಾವುದೇ ಪರಿಸ್ಥಿತಿಯು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಯಾವಾಗ ನೀವು ಎಲ್ಲರನ್ನು ಮೆಚ್ಚಿಸುವ ಪ್ರಯತ್ನವನ್ನು ಬಿಡುತ್ತೀರೋ ಅಂದಿನಿಂದಲೇ ನಿಮ್ಮ ನಿಜವಾದ ನೆಮ್ಮದಿ ಶುರುವಾಗುತ್ತದೆ. ಜೀವನ ನಿಮ್ಮನ್ನು ಎಷ್ಟು ತಡೆಯುತ್ತದೆಯೋ ಅಷ್ಟೇ ನಿಮ್ಮೊಳಗೆ ಹೊಸತನವನ್ನು ಸೃಷ್ಟಿಸುವ ಅವಕಾಶವನ್ನು ನೀಡುತ್ತದೆ. ಕೆಲವೊಮ್ಮೆ ಸ್ನೇಹಿತರೆ, ಮೌನವಾಗಿ ಸಹಿಸುವುದು ದೌರ್ಬಲ್ಯವಲ್ಲ, ಬದಲಿಗೆ ಪ್ರತಿಯೊಂದು ಸಾಬೀತುಪಡಿಸುವುದಕ್ಕಿಂತ ನಾನು ಮೇಲೆ ಬಂದಿದ್ದೇನೆ ಎಂಬುದರ ಸಂಕೇತವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ದೂರವಿದ್ದವರೇ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ.
ಯಾವಾಗ ನೀವು ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರೋ ಆಗ ಜೀವನ ಸುಲಭವೆನಿಸಲು ಶುರು ಮಾಡುತ್ತದೆ. ಪ್ರತಿಯೊಬ್ಬರ ದಾರಿಯು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಬೇರೆಯವರ ಗುರಿಯನ್ನು ನೋಡಿ ನಿಮ್ಮ ವೇಗವನ್ನು ಕಡಿಮೆ ಎಂದು ಭಾವಿಸಬೇಡಿ. ಜೀವನದಲ್ಲಿ ಕೆಲವು ಶೂನ್ಯಗಳು ಬರುವುದೇ ನೀವು ಹೊರಗಿನ ಗದ್ದಲದಿಂದ ಸರಿದು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಲಿ ಎಂದು. ಮನಸ್ಸಿನಲ್ಲಿ ಉಳಿದು ಬಿಡುವ ಮಾತುಗಳೇ ಅತಿ ಹೆಚ್ಚು ಕಲಿಸುತ್ತವೆ, ಏಕೆಂದರೆ ಅನುಭವಗಳು ಶಬ್ದಗಳಿಗಿಂತ ಹೆಚ್ಚು ಆಳವಾಗಿರುತ್ತದೆ. ಭರವಸೆಗಳು ಮುರಿದಾಗ ಮನುಷ್ಯ ಬೇರೆಯವರಿಂದಲ್ಲ ತನ್ನಿಂದ ತಾನು ಬೆರೆಯಲು ಕಲಿಯುತ್ತಾನೆ ಮತ್ತು ಅದೇ ಬೆರೆಯುವಿಕೆ ಅವನನ್ನು ಮುನ್ನಡೆಸುತ್ತದೆ. ಎಲ್ಲ ದಿನಗಳು ಇಲ್ಲ, ಆದರೆ ಪ್ರತಿದಿನವೂ ನಿಮ್ಮನ್ನು ಮೊದಲಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಎಲ್ಲವನ್ನು ಪಡೆಯುವ ಆತುರದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದೇ ಜೀವನದ ಅತಿದೊಡ್ಡ ನಷ್ಟ. ಯಾವುದೇ ತೋರಿಕೆ ಇಲ್ಲದೆ ನೀವು ಸರಿಯಾದ ಕೆಲಸ ಮಾಡುತ್ತೀರಿ, ತಡವಾದರೂ ಸರಿ ಜೀವನಕ್ಕೆ ಅದರ ಪ್ರತಿಫಲ ನೀಡಿಯೇ ನೀಡುತ್ತದೆ. ಅದೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೊರಗೆ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯದ ಜೊತೆಗೆ ನಿಮ್ಮೊಳಗೆ ರೂಪುಗೊಳ್ಳುತ್ತವೆ. ಕೆಲವೊಮ್ಮೆ ಹಿಂದಿರುಗಿ ನೋಡಿದರೆ ಭಯವಾಗುವುದಿಲ್ಲ, ಬದಲಿಗೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡು ಎಷ್ಟು ದೂರ ಬಂದಿದ್ದೀರಿ ಎಂಬ ಅರಿವಾಗುತ್ತದೆ. ಜೀವನದಲ್ಲಿ ನಂಬಿಕೆಯನ್ನು ಮೊದಲು ನಮ್ಮ ಮೇಲೆ ನಾವು ಇಟ್ಟುಕೊಳ್ಳಬೇಕು, ಏಕೆಂದರೆ ಅದೇ ನಂಬಿಕೆ ಮುಂದೆ ಪ್ರತಿಯೊಂದು ಸಂಬಂಧಕ್ಕೂ ಅಡಿಪಾಯವಾಗುತ್ತದೆ. ನೀವು ನೋವನ್ನು ನೀವು ತಿಳುವಳಿಕೆಯನ್ನಾಗಿ ಬದಲಾಯಿಸಿಕೊಂಡಾಗ ಅದೇ ನೋವು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಕಠಿಣ ಪರಿಸ್ಥಿತಿಗಳಲ್ಲಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ನಡೆಯುವುದು ತುಂಬ ಮುಖ್ಯ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲಿ ಎಂದೇ ಕೆಲವೊಮ್ಮೆ ಜೀವನ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. ಪರಿಸ್ಥಿತಿಗಳು ನಿಮ್ಮ ಇಚ್ಛೆಯಂತೆ ನಡೆಯದಿದ್ದಾಗ ನಿಮ್ಮ ಆಲೋಚನೆ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ಅದೇ ಸಮಯ ನಿಮಗೆ ಕಲಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಬೇರೆಯವರ ಬಳಿ ಇರುವುದಿಲ್ಲ. ಕೆಲವು ಉತ್ತರಗಳನ್ನು ಅನುಭವವೇ ಕಲಿಸುತ್ತದೆ ಎಂದು ನೀವು ಒಪ್ಪಿಕೊಂಡಾಗ ಜೀವನದಲ್ಲಿ ದೊಡ್ಡ ಬದಲಾವಣೆಯೇ ಬರುತ್ತದೆ. ಪ್ರತಿದಿನ ತನ್ನೊಂದಿಗೆ ತಾನು ಪ್ರಾಮಾಣಿಕವಾಗಿರಲು ಪ್ರಯತ್ನಿಸುವ ಮನುಷ್ಯನಿಗೆ ಬೇರೆಯವರ ಮುಂದೆ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುವ ಅಗತ್ಯವೇ ಇರುವುದಿಲ್ಲ. ಹಲವು ಬಾರಿ ಜೀವನ ನಿಮ್ಮನ್ನು ಒಂಟಿ ಮಾಡುವುದಿಲ್ಲ, ಬದಲಿಗೆ ನಿಮಗೆ ನಿಮ್ಮನ್ನು ಭೇಟಿ ಮಾಡಲು ಸ್ವಲ್ಪ ದೂರವನ್ನು ಸೃಷ್ಟಿಸುತ್ತದೆ. ಯಾವುದೇ ಸದ್ದಿಲ್ಲದೆ ನೀವು ಸರಿಯಾದ ಕೆಲಸ ಮಾಡುತ್ತಿದ್ದರೆ ತಡವಾದರೂ ಸರಿ ಅದರ ಪರಿಣಾಮ ಬಹಳ ಆಳವಾಗಿರುತ್ತದೆ. ನೀವು ಎಷ್ಟು ಹೇಳಿದಿರಿ ಎಂಬುದನ್ನು ಜೀವನ ನೋಡುವುದಿಲ್ಲ, ಕಷ್ಟದ ಸಮಯದಲ್ಲಿ ನೀವು ಎಷ್ಟು ಸಹಿಸಿಕೊಂಡಿದ್ದೀರಿ ಎಂಬುದನ್ನು ಅದು ನೋಡುತ್ತದೆ. ಅತಿ ಸೋಲು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ. ಕೆಲವು ಸೋಲುಗಳು ನಿಮ್ಮನ್ನು ಒಳಗಿನಿಂದ ಎಷ್ಟು ಶುದ್ಧಗೊಳಿಸುತ್ತವೆ ಎಂದರೆ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ಮೊದಲ ಬಾರಿಗೆ ನಿಮ್ಮ ನಿಜವಾದ ಅಸ್ತಿತ್ವ ನಿಮಗೆ ಅರಿವಾಗುತ್ತದೆ. ಯಾವಾಗ ನೀವು ಬೇರೆಯವರಿಂದ ನಿರೀಕ್ಷೆಯನ್ನು ಕಡಿಮೆ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುತ್ತೀರೋ ಆಗ ಜೀವನದ ನಿಜವಾದ ತಿಳುವಳಿಕೆ ಬರುತ್ತದೆ. ಕೆಲವೊಮ್ಮೆ ಹಿಂದೆ ಉಳಿಯುವುದು ಸೋಲಲ್ಲ, ಬದಲಿಗೆ ನೀವು ನಿಮ್ಮದೇ ವೇಗದಲ್ಲಿ ನಡೆಯಬೇಕು ಎನ್ನುವುದು ಸೂಚನೆಯಾಗಿರುತ್ತದೆ. ಯಾವ ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಕಲಿಯುತ್ತಾನೋ ಅವನಿಗೆ ಪರಿಸ್ಥಿತಿಗಳು ಎಂದಿಗೂ ಶಾಶ್ವತ ಭಾರವಾಗುವುದಿಲ್ಲ. ಹೇಳದೆ ಮನಸ್ಸಿಗೆ ಇಳಿಯುವ ಮಾತುಗಳೇ ಜೀವನದ ಅತ್ಯಂತ ಆಳವಾದ ಮಾತುಗಳಾಗಿರುತ್ತವೆ. ಯಾವಾಗ ನೀವು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಲು ಕಲಿಯುತ್ತೀರೋ ಆಗ ಅದೇ ಪರಿಸ್ಥಿತಿ ನಿಮಗೆ ಮುಂದೆ ಸಾಗುವ ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ನಿಮಗೆ ಹೊಸತನ್ನು ನೀಡದೇ ಇರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ಶುದ್ಧಗೊಳಿಸುತ್ತದೆ. ಯಾವಾಗ ನೀವು ಬದುಕನ್ನು ತೋರಿಕೆಯಿಂದ ಹೊರತಂದು ಸರಳತೆಯಲ್ಲಿ ಬದುಕಲು ಕಲಿಯುತ್ತೀರೋ ಆಗ ಜೀವನದ ನಿಜವಾದ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಯಾರು ತನ್ನ ಮನಸ್ಸಿನ ಮಾತನ್ನು ಕೇಳಲು ಕಲಿಯುತ್ತಾನೋ ಅವನಿಗೆ ಗುಂಪಿನಲ್ಲಿಯೂ ದಾರಿ ಸಿಗುತ್ತದೆ. ಕೆಲವೊಮ್ಮೆ ಸುಮ್ಮನೆ ಇರುವುದು ಸೋಲಲ್ಲ, ಬದಲಿಗೆ ನೀವು ಅನಾವಶ್ಯಕವಾಗಿ ಶಕ್ತಿ ವ್ಯರ್ಥ ಮಾಡಲು ಬಯಸುವುದಿಲ್ಲ ಎಂಬುದರ ಸಂಕೇತವಾಗಿರುತ್ತದೆ. ಜೀವನದಲ್ಲಿ ಅತ್ಯಂತ ನಂಬಿಕಸ್ಥ ವಿಷಯವೆಂದರೆ ನಿಮ್ಮ ಆಲೋಚನೆ, ಏಕೆಂದರೆ ಪರಿಸ್ಥಿತಿ ಹೇಗೇ ಇರಲಿ ಅದು ನಿಮ್ಮ ಜೊತೆ ಇರುತ್ತದೆ. ಯಾವಾಗ ನೀವು ಅನುಭವಗಳಿಂದ ಓಡಿ ಹೋಗುವುದನ್ನು ನಿಲ್ಲಿಸುತ್ತೀರೋ ಆಗ ಅದೇ ಅನುಭವಗಳು ನಿಮ್ಮ ಅತ್ಯುತ್ತಮ ಗುರುಗಳಾಗುತ್ತವೆ.
ಕೆಲವೊಮ್ಮೆ ಜೀವನ ನಿಮ್ಮನ್ನು ಗಣಿಸುತ್ತಿಲ್ಲ, ಬದಲಿಗೆ ಮುರಿದು ಬೀಳದೆ ನೀವು ಎಷ್ಟು ದೂರ ನಡೆಯಬಲ್ಲಿರಿ ಎಂದು ಪರೀಕ್ಷಿಸುತ್ತಿರುತ್ತದೆ. ಯಾವಾಗ ನೀವು ಪ್ರತಿ ಮಾತಿಗೂ ಉತ್ತರ ನೀಡಬೇಕೆಂಬ ಒತ್ತಡವನ್ನು ಬಿಡುತ್ತೀರೋ ಆಗ ಜೀವನ ತಾನಾಗಿಯೇ ಹಗುರವೆನಿಸಲು ಆರಂಭಿಸುತ್ತದೆ. ಕೆಲವೊಮ್ಮೆ ತಡವಾಗಿ ಸಿಗುವ ವಸ್ತುಗಳೇ ಹೆಚ್ಚು ಅಮೂಲ್ಯವಾಗಿರುತ್ತದೆ. ಜೀವನದ ನಿಜವಾದ ಪಾಠ ಪುಸ್ತಕಗಳಿಂದ ಸಿಗುವುದಿಲ್ಲ. ಯಾವ ದಾರಿಯು ಸ್ಪಷ್ಟವಾಗಿ ಕಾಣದಿರುವ ಆ ಕ್ಷಣಗಳಿಂದ ಸಿಗುತ್ತದೆ. ಯಾವಾಗ ನೀವು ನಿಮ್ಮನ್ನು ಸಾಬೀತುಪಡಿಸುವ ಓಟದಿಂದ ಹೊರಗೆ ಬರುತ್ತೀರೋ ಆಗಲೇ ನೆಮ್ಮದಿ ನಿಮ್ಮ ಹತ್ತಿರ ಬರಲು ಶುರುವಾಗುತ್ತದೆ. ಪ್ರತಿದಿನ ಚೆನ್ನಾಗಿರಲೇಬೇಕೆಂದೇನಿಲ್ಲ, ಆದರೆ ಪ್ರತಿದಿನ ಏನಾದರೂ ಒಂದನ್ನು ಕಲಿಯಬೇಕು ಅಷ್ಟೇ ಸಾಕು. ಜೀವನದಲ್ಲಿ ಅತ್ಯಂತ ಕಷ್ಟದ ಕೆಲಸವೆಂದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು, ಮತ್ತು ಯಾರು ಇದನ್ನು ಕಲಿಯುತ್ತಾನೋ ಅವನು ಬಹಳಷ್ಟು ಗೆಲ್ಲುತ್ತಾನೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಬದಲಾಗುವುದಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನ ಬದಲಾದ ತಕ್ಷಣ ಎಲ್ಲವೂ ಬೇರೆಯದಾಗಿ ಕಾಣಲು ಆರಂಭಿಸುತ್ತದೆ. ಯಾವ ಮನುಷ್ಯ ತನ್ನೊಳಗಿನ ಚಡಪಡಿಕೆಯನ್ನು ತಿಳುವಳಿಕೆಯನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೋ ಅವನೇ ಮುಂದೆ ಸಮತೋಲನ ಕಾಯ್ದುಕೊಳ್ಳುವುದನ್ನು ಕಲಿಯುತ್ತಾನೆ. ಜೀವನ ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಅದು ನಿಮ್ಮನ್ನು ಹೊಸದಾಗಿ ರೂಪಿಸಲು ಬರುತ್ತದೆ. ಆದರೆ ಅದರ ರೀತಿ ಸ್ವಲ್ಪ ಕಠಿಣವಾಗಿರುತ್ತದೆ ಅಷ್ಟೇ. ಯಾವಾಗ ನೀವು ನಿರೀಕ್ಷೆಗಳ ಭಾರವನ್ನು ಇಳಿಸುತ್ತೀರೋ ಆಗ ಸಂಬಂಧಗಳು ಮತ್ತು ಪರಿಸ್ಥಿತಿಗಳೆರಡೂ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ. ಪ್ರತಿಯೊಬ್ಬರ ಹೋರಾಟವು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಯಾರದ್ದೋ ನಗುಮುಖ ನೋಡಿ ಅವರ ಕಥೆಯನ್ನು ಅಳೆಯಬೇಡಿ. ಜೀವನದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಸಮಯವಲ್ಲ, ಸಮಯದ ಜೊತೆಗೆ ಬರುವ ಆ ತಿಳುವಳಿಕೆ. ಯಾವಾಗ ನೀವು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರುತ್ತೀರೋ ಆಗ ಹೊರಗಿನ ಪ್ರಪಂಚದ ಅಭಿಪ್ರಾಯಗಳು ನಿಧಾನವಾಗಿ ತಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತವೆ. ಕೆಲವೊಮ್ಮೆ ಸುಮ್ಮನಿದ್ದು ಮುಂದೆ ಸಾಗುವುದೇ ವಾದ ಗೆಲ್ಲುವುದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ನೀವು ಎಷ್ಟು ಬಯಸಿದ್ದೀರಿ ಎಂಬುದನ್ನು ಜೀವನ ನೋಡುವುದಿಲ್ಲ, ನೀವು ಎಷ್ಟು ನಿಭಾಯಿಸಿದ್ದೀರಿ ಎಂಬುದನ್ನು ಅದು ನೋಡುತ್ತದೆ. ಯಾವ ಮನುಷ್ಯ ತನ್ನ ಅನುಭವಗಳಿಂದ ಕಲಿಯುವುದನ್ನು ನಿಲ್ಲಿಸುವುದಿಲ್ಲವೋ ಅವನ ಪಯಣ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಬ್ಬರಿಂದಲೂ ನಿರೀಕ್ಷೆ ಇಟ್ಟುಕೊಳ್ಳುವುದು ದಣಿವನ್ನು ತರುತ್ತದೆ ಎಂದು ನೀವು ಯಾವಾಗ ಒಪ್ಪಿಕೊಳ್ಳುತ್ತೀರೋ ಆಗ ಒಳಗಿನಿಂದ ಹಗುರವಾದ ಅನುಭವವಾಗುತ್ತದೆ. ಯಾವುದು ಸರಿ ಎಂದು ಜೀವನ ಪದೇ ಪದೇ ಹೇಳುವುದಿಲ್ಲ, ಅದು ಕೇವಲ ಪರಿಸ್ಥಿತಿಗಳನ್ನು ನೀಡುತ್ತದೆ ಮತ್ತು ಅವುಗಳಿಂದ ನೀವು ಏನು ಕಲಿಯುತ್ತೀರಿ ಎಂದು ನೋಡುತ್ತದೆ. ಯಾವ ಮನುಷ್ಯ ತನ್ನೊಳಗೆ ಏಳುವ ಪ್ರಶ್ನೆಗಳಿಂದ ಓಡಿ ಹೋಗುವುದಿಲ್ಲವೋ ಅವನೇ ನಿಧಾನವಾಗಿ ತನ್ನ ಜೀವನದ ದಿಕ್ಕನ್ನು ತಾನೇ ನಿರ್ಧರಿಸಲು ಕಲಿಯುತ್ತಾನೆ. ಕೆಲವೊಮ್ಮೆ ಇನ್ನು ಮುಂದೆ ಎಲ್ಲದಕ್ಕೂ ಉತ್ತರ ಸಿಗಲೇಬೇಕೆಂದೇನಿಲ್ಲ ಎಂದು ನೀವು ಒಪ್ಪಿಕೊಂಡಾಗ ಅತಿ ದೊಡ್ಡ ಬದಲಾವಣೆ ಬರುತ್ತದೆ. ಜೀವನದಲ್ಲಿ ಮುಂದೆ ಸಾಗಲು ಪ್ರತಿ ಬಾಗಿಲು ತೆರೆಯಲೇಬೇಕೆಂದೇನಿಲ್ಲ. ಕೆಲವು ಮುಚ್ಚಿದ ಬಾಗಿಲುಗಳು ಕೂಡ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಯಾವಾಗ ನೀವು ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಕಲಿಯುತ್ತೀರೋ ಆಗ ಭಯ ತಾನಾಗಿಯೇ ಹಿಂದೆ ಸರಿಯಲು ಶುರು ಮಾಡುತ್ತದೆ. ಪ್ರತಿದಿನ ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡದಿರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ಸಿದ್ಧಗೊಳಿಸುತ್ತದೆ. ನೀವು ಏನನ್ನು ಕೇಳಲು ಇಷ್ಟಪಡುವುದಿಲ್ಲವೋ ಜೀವನ ಸಾಮಾನ್ಯವಾಗಿ ಅದನ್ನೇ ಕಲಿಸುತ್ತದೆ, ಆದರೆ ಅದೇ ವಿಷಯಗಳು ನಿಮ್ಮನ್ನು ಹೆಚ್ಚು ಬದಲಾಯಿಸುತ್ತವೆ. ಯಾವಾಗ ನೀವು ನಿಮ್ಮನ್ನು ಬೇರೆಯವರ ದೃಷ್ಟಿಯಿಂದ ನೋಡುವುದನ್ನು ಬಿಡುತ್ತೀರೋ ಆಗ ಮೊದಲ ಬಾರಿಗೆ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವೊಮ್ಮೆ ಪರಿಸ್ಥಿತಿಗಳು ಕಠಿಣವಾಗಿರುವುದು ನಿಮ್ಮ ಒಳಗಿನ ಸಾಮರ್ಥ್ಯವನ್ನು ನೀವು ಗುರುತಿಸಿಕೊಳ್ಳಲು ಎಂಬ ಕಾರಣಕ್ಕೆ. ಯಾರು ಜೀವನವನ್ನು ಸಹಿಸಿಕೊಳ್ಳುವುದನ್ನು ಕಲಿಯುತ್ತಾನೋ ಅವನೇ ಮುಂದೆ ನಿಭಾಯಿಸಲು ಕಲಿಯುತ್ತಾನೆ ಎಂಬುದೇ ಜೀವನದ ಅತಿ ದೊಡ್ಡ ಸತ್ಯ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.